ಫೆಡರೇಷನ್ ಲಾಗಿನ್. ಗುಲ್ಬರ್ಗ ಡಿಸ್ಟಿಕ್ ನಮ್ಮದು ಜೇವರ್ಗಿ ತಾಲೂಕು ಸ್ವರ್ಣ ಅಂತೇಳಿ ದಯಾನಂದ ಸಾಲಿಮಠ ನನ್ನ ಹೆಸರು. ನಾನು ಏರು ಮಾಡೋ ಪದ್ಧತಿಯಲ್ಲಿ ತೊಗರಿ ಮಾಡೋದು ಸರ್. GRG 152 ಅಂತೇಳಿ ರದ್ದೆವಾಡಿಯಿಂದ ನಾನು ಬೀಜ ತೊಗೊಂಡು ಸಾಲಿಗೆ 5 ಫೂಟ್ ಸರ್. ಸಾಲಿಗೆ 5 ಫೂಟ್ ಇಟ್ಟು ಬೀಜಕ್ಕೆ ಒಂದೂವರೆ ಫೂಟ್ ದೂರ ಇಟ್ಟಿದ್ದೀನಿ ಸರ್. ಎಷ್ಟೇ ಮಳೆ ಆದ್ರೂ ನಂದು ಹೋಲಿಲ್ಲ. ಯಾಕಂತಂದ್ರೆ ಏರು ಮಾಡೋ ಪದ್ಧತಿಯಲ್ಲಿ ನಾನು ಬೀಜ ತೊಗರಿ ಮಾಡಿಸಲಿಕ್ಕೆ ಹೋಗಿಲ್ಲ ರೀ. ನಂದು ಎಕರೆಗೆ 3 ಎಕರೆ ಮಾಡಿದ್ರೆ 31 ಕ್ವಿಂಟಲ್ ಬಂದಿದೆ ಸರ್ ನಂದು. ಕಲಬುರಗಿ ರೊಟ್ಟಿ ಹೆಂಗೆ ಬ್ರ್ಯಾಂಡ್ ಆಗಿ ಇವತ್ತು ಪ್ರಸಿದ್ಧಾಗಿ ದೇಶ ತುಂಬ ಇದಾಗ್ಯದ, ಅದೇ ರೀತಿಯಾಗಿ ನಮ್ಮ ಈ ಒಂದು ತೊಗರಿ ಏನದ ಖರೀದಿ ಮಾಡಿ ನಾವು ಪ್ಯಾಕೇಜ್ ಮಾಡಿದ್ರೆ ಅದೇ ಅತಿ ಹೆಚ್ಚು ನಮ್ಮ ದೇಶದಲ್ಲಿ ಕೂಡ ಪ್ರಸಿದ್ಧ ಆಗ್ತಂತೇಳಿ ಇವತ್ತು ಏನದ ಈ ಜಿಲ್ಲಾ ಅಧಿಕಾರಿಗಳು ಏನು ಆದೇಶ ಮಾಡ್ಯಾರ, ಆ ಆದೇಶಕ್ಕೆ ನಾವೇನು FAO ಥ್ರೂ ನಮ್ಮ ಖರೀದಿ ಮಾಡಿಕೊಂಡು ನಾವು ಪ್ಯಾಕೇಜ್ ಮಾಡಿ ನಾವು ಮಾರಾಟ ಮಾಡ್ತೀವಿ. ಯಾರು ಇರ್ತಾರೆ ತೊಗರಿ ರಾಶಿ ಆದಮೇಲೆ ಅವ್ರಿಗೆ ಎಂಪ್ಲಾಯ್ಮೆಂಟ್ ಇರೋದಿಲ್ಲ, ಎಲ್ಲ ನಾವು ಅಲ್ಲಿ ರೂರಲ್ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಬೇಕು 1 ಲಕ್ಷ ಇದರಿಂದ ಅಂತ ಪ್ಲ್ಯಾನ್ ಮಾಡಿದ್ವಿ. ಇದಕ್ಕಾಗಿ ಒಂದು ಕಲಬುರಗಿ ರೊಟ್ಟಿ ಅಂತ ಒಂದು SHG ಮತ್ತು FPOs ಒಂದು ಫೆಡರೇಷನ್ ಮಾಡಬೇಕಂತ ಮಾಡಿದ್ವಿ. ಈ ಫೆಡರೇಷನ್ ಮೂಲಕ ಈ ಕಲಬುರಗಿ ಪಲ್ಸಸ್ ಅಂತೇಳಿ ಒಂದು ಫೆಡರೇಷನ್ ಮಾಡಬೇಕು ಮಾಡಿದ್ವಿ. ಈ ಫೆಡರೇಷನ್ ಮೂಲಕ ಏನದಲ್ಲ ಈ ಕಲಬುರಗಿ ಪಲ್ಸಸ್ ಮಾರಾಟ ಆಗ್ತದೆ. ವೆಬ್ಸೈಟ್ ಆಲ್ರೆಡಿ ನಾವು ಡಿಸೈನ್ ಮಾಡಿ ಆ ವೆಬ್ಸೈಟ್ ಮೂಲಕ ಏನದಲ್ಲ ಮಾರಾಟಗಾರರಿಗೆ ಮಾರಾಟ ಮಾಡುತ್ತೆ. ನಮ್ಮ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ SHG FPOs ಎಷ್ಟು ತಯಾರು ಮಾಡಿ ಅಂತ ಅದ್ರಾಗ ಹಾಕ್ತಾರೆ. ಖರೀದಿದಾರ ಎಷ್ಟು ಬೇಕಂತ ಅವ್ರು ಡಿಮ್ಯಾಂಡ್ ರೈಸ್ ಮಾಡ್ತಾರೆ, ಪೇಮೆಂಟ್ ತೊಗೊಂಡು ಸಿಂಪಲ್ ಮಾರಾಟ ಮಾಡಲಾರ. ಸೊ ಇದೆಲ್ಲ ಮಾಡೋ ಉದ್ದೇಶ ಅಂದರೆ ನಮ್ಮ ಕಲಬುರಗಿಯಲ್ಲಿ ಏನದಲ್ಲ ಪಲ್ಸಸ್ ನಾವು ತೊಗರಿ ತೊಗೊಂಡ್ರೆ 8,000 ರೂಪಾಯಿ ಒಂದು ಕ್ವಿಂಟಲಿಗೆ ಮಾರಾಟ ಆಗ್ತದೆ. MSP ರೇಟ್ ಈಗ ಸದ್ಯ 7 ಇರ್ಬೋದು, 7 ಇರ್ಬೋದು, ಬಟ್ MSP 8,000 ನಾವು ತೊಗೋತೀವಿ. 8,000 ಇಟ್ಕೊಂಡ್ರು 1 ಎಕರೆಗೆ 4ರಿಂದ 5 ಕ್ವಿಂಟಲ್ ಬಂದರು. ಒಬ್ಬ ರೈತರಿಗೆ 32ರಿಂದ 40,000 ರೂಪಾಯಿ 1 ಎಕರೆಗೆ ಆದಾಯ ಬರ್ತದೆ. ಬೆಳೆದಿರುವಂಥ ರೈತರು ತಾವೇ ಬೆಳೆದಿದ್ದನ್ನು ತಾವೇ ಪ್ರೊಸೆಸಿಂಗ್ ಮಾಡಿ ಅದಕ್ಕೆ ಬ್ರ್ಯಾಂಡಿಂಗ್ ಮಾಡಿ ಲೇಬಲಿಂಗ್ ಮಾಡಿ ಅವರು ತಾವೇ ಸ್ವತಃ ಮಾರುಕಟ್ಟೆ ಮಾಡುವಂಥ ಕಾಲ ಸನ್ನಿಧ ಬರ್ತದೆ. ಯಾಕಂದರೆ ನಾವು ಗೌರ್ಮೆಂಟ್ ಆಫ್ ಕರ್ನಾಟಕ ಅಂಡರ್ ನಾವು ಪಲ್ಸ್ ಮಿಷನ್ ಇದೆಯಲ್ಲ, ಪಲ್ಸ್ ಮಿಷನ್ ಅಂಡರ್ ನಾವು ತಾವು ಬೆಳೆದಿರುವಂಥ ಕಲಬುರಗಿ ಪಲ್ಸಸ್ ಅಂತೇಳಿ ಒಂದು ಬ್ರ್ಯಾಂಡ್ ಮಾಡ್ತಾಯಿದ್ದೀವಿ. ಆ ಬ್ರ್ಯಾಂಡು ತಾವೇ ಬೆಳೆದಿರುವಂತಹ ತೊಗರಿಯನ್ನು ನೀವೇ ತಂದು ಪ್ರೊಸೆಸಿಂಗ್ ಮಾಡಿ ನೀವೇ ಮಾರುಕಟ್ಟೆ ಮಾಡ್ಬೋದು. ಇದರಿಂದ ಏನಾಗುತ್ತದೆ, ಹೆಚ್ಚಿನ ಪ್ರಮಾಣದ ಒಂದು ಲಾಭವನ್ನು ನೀವು ಕಂಡುಕೊಳ್ಳಬಹುದಾಗಿದೆ. ಅಲ್ಲದೆ ಕಡಿಮೆಯ ಸಮಯದಲ್ಲಿ ನೀವು ಯಾವುದೇ ರೀತಿಯ ಒಂದು ಬೇರೆ ಒಂದು ಆಸ್ಪದ ಕೊಡದೆ ಮಾಡೋದ್ರಿಂದ ಹೆಚ್ಚಿನ ಇಳುವರಿ ಮತ್ತು ಹೆಚ್ಚಿನ ಒಂದು ಲಾಭವನ್ನು ಪಡೆದು ರೈತರು ಇದನ್ನು ಮಾಡಬೇಕು. हमें तो बहुत मकान चाहिए और मुझे कहते हुए गर्व है कि प्रधानमंत्री जी के आशीर्वाद से उनकी पहल पर जय कुमार जी भी यहां बैठे हुए लगभग 1.5 साल के अंतराल में 30 लाख मकान महाराष्ट्र को मिले. इतिहास में आज तक नहीं हुआ है. इतिहास में आज तक किसी राज्य को 1 साल में 30 लाख मकान. कमाल करते हो देवा भाऊ, आपका राज बेमिसाल है और आपकी दृष्टि ऐसी है कि कोई मन ही नहीं कर पाता. और आपने यहां कसर छोड़ी नहीं. भारत सरकार ने जो पैसा दिया 1,20,000 मकान के लिए, 12,000 टॉयलेट के लिए, 90-95 दिन की मनरेगा की मजदूरी, लेकिन फिर भी देवा भाऊ को लगा कि कसर रह गई है. और जो उन्हें अलग से 50,000 रुपया अलग से मकान बनाने के लिए देने का फैसला किया. एक बार तालियां बजा के देवा भाऊ का अभिनंदन कीजिए. जब मन में केवल लोक कल्याण होता है, जनता के दुख और दर्द दूर करने का संकल्प होता है, तब मुख्यमंत्री पैसे की चिंता नहीं करता, जनता की सुविधा की चिंता करता है. 35,000 मकान में लगेगी जैसे जय गोरे जी बता रहे थे, जय कुमार जी, लेकिन आपने तो कमाल कर दिया. बिजली फ्री, जैसे सोलर लगाओ पैनल, प्रधानमंत्री सूर्य घर बिजली के, और फिर परमानेंट बिजली मुफ्त पाओ. मैं अभिनंदन करता हूं आपका देवेंद्र.